ಚೇಂಬರ್ ಆಫ್ ಕಾಮರ್ಸ್ ನಾನು ನಮಸ್ಕಾರಗಳು ತಿಳಿಸ್ತಾ ಇದ್ದೀನಿ. ಬಳ್ಳಾರಿ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ನೇತೃತ್ವದಲ್ಲಿ ಬಳ್ಳಾರಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ, ಕೃಷಿ ತೋಟಗಾರಿಕೆ, ರೇಷ್ಮೆ, ಮೀನುಗಾರಿಕೆ, ನೀರಾವರಿ ಮತ್ತು ಪಶು ಸಂಗಮ ಇಲಾಖೆ, ಬಳ್ಳಾರಿ ಜಿಲ್ಲಾ ಕಾಟನ್ ಅಸೋಸಿಯೇಷನ್, ಕರ್ನಾಟಕ ರಾಜ್ಯ ಕೃಷಿ ಪರಿಕರ ಮಾರಾಟಗಾರ ಸಂಘ, ಬಳ್ಳಾರಿ ಜಿಲ್ಲಾ ಘಟಕ, ಬಳ್ಳಾರಿ ಎಪಿಎಂಸಿ ವರ್ತಕರ ಸಂಘ, ಬಳ್ಳಾರಿ ದಲಾಲರ ವರ್ತಕರ ಸಂಘ ಹಾಗೂ ರೈತರ ಸಮುದಾಯದ ಸಹಕಾರದಲ್ಲಿ ಗುಣಮಟ್ಟದ ಬೀಜ ಮತ್ತು ವೈಜ್ಞಾನಿಕ ಬಿತ್ತನೆ ವಿಷಯದ ಕುರಿತು ಮೇ 26 ಮಂಗಳವಾರ ಎಪಿಎಂಸಿ ಆವರಣದಲ್ಲಿ ಕೃಷಿ ಮೇಳವನ್ನು ಏರ್ಪಡಿಸಲಾಗಿದೆ. ಕೃಷಿ ಸಚಿವರಾಗಿರುವ ಎನ್ ಚೆಲುವರಾಯಸ್ವಾಮಿ ಅವರಿಗೆ ಹೋಗಿ ನಾನು ಆಹ್ವಾನ ಮಾಡಿದ್ದೀನಿ. ನಮ್ಮ ಚೇಂಬರ್ ವತಿಯಿಂದ ಅಧ್ಯಕ್ಷರು ಮತ್ತು ಖಜಾಂಚಿಗಳಿಗೆ ಅವರಿಗೆ ಇನ್ವೈಟ್ ಮಾಡಿದ್ವಿ. ಅವ್ರು ಬರ್ಲಿಕ್ಕೆ ತಯಾರಿದ್ದಾರೆ. ಮತ್ತೆ ಇವರು ಜಮೀರ್ ಅಹಮದ್ ಹತ್ರ ಹೋಗಿದ್ವಿ. ಅವರು ನಾನು ಡಿಲ್ಲಿಗೆ ಹೋಗ್ತಾ ಇದ್ದೀನಿ, ಮಂಜಣ್ಣ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು. ಚೆಲುವರಾಯಸ್ವಾಮಿ ಅಂತೂ ಬರ್ತೀವಂತ ಅವರು ಮಾತು ಕೊಟ್ಟಿದ್ದಾರೆ. ಅವರು ಮೇಳವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಯಾರು? ಚೆಲುವರಾಯಸ್ವಾಮಿ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಜಮೀರ್ ಅಹಮದ್ ಬರ್ಲಿಕ್ಕೆ ಸಾಧ್ಯವಿಲ್ಲ. ರಾಯಚೂರು ಕೃಷಿ ವಿಜ್ಞಾನಿಕ ವಿಶ್ವವಿದ್ಯಾಲಯದ ಕುಲಪತಿ ಆಗಿರುವ ಡಾಕ್ಟರ್ ಎಂ ಹನುಮಂತಪ್ಪ ಅವರು ಮುಖ್ಯ ಅತಿಥಿಗಳಾಗಿದ್ದಾರೆ. ಕೃಷಿ ವಿಜ್ಞಾನಿಗಳಿರುವ ಡಾಕ್ಟರ್ ಎಜಿ ಶ್ರೀನಿವಾಸ್, ಡಾಕ್ಟರ್ ರವಿಶಂಕರ್ ಜಿ, ಡಾಕ್ಟರ್ ಪಾಲಯ್ಯ ಮತ್ತು ಡಾಕ್ಟರ್ ಭೀಮಣ್ಣ ಅವರು ಸಂಪನ್ಮೂಲ ವ್ಯಕ್ತಿಗಳು ಪಾಲ್ಗೊಂಡು ಉಪನ್ಯಾಸ ನೀಡಲಿದ್ದಾರೆ. ಜಿಲ್ಲಾಧಿಕಾರಿಗಳು ಕೆ ನಾಗೇಂದ್ರ ಪ್ರಸಾದ್, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿರುವ ಮೊಹಮ್ಮದ್ ಹಾರಿಸ್ ಸುಮೇರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಡಾಕ್ಟರ್ ಸುಮಾನ್ ಡಿ ಪನ್ನೇಕರ್ ಹಾಗೂ ಜಿಲ್ಲಾ ತಾಲೂಕಾ ಮಟ್ಟದ ಅಧಿಕಾರಿಗಳು ರೈತ ಸಾಮೂಹಿಕ ಸಕ್ರಿಯವಾಗಿ ಪಾಲ್ಗೊಂಡು ತಾವೆಲ್ಲರೂ ನಮ್ಮ ಮಾಧ್ಯಮದವರು ನಮಗೆ 26ರಂದು ನೀವೆಲ್ಲ ಪಾಲ್ಗೊಂಡು ನಮ್ಮ ಕೃಷಿ ಮೇಳವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ನಾನು ಅಧ್ಯಕ್ಷನಾಗಿ ನಿಮ್ಮನ್ನೆಲ್ಲ ಕೇಳ್ಕೊಂತಿದ್ದೀನಿ. ಎಲ್ಲರಿಗೆ ನಮಸ್ಕಾರ. ನಾವು ಈ ಮೇ 26ರಂದು ಮಂಗಳವಾರ ಬೆಳಿಗ್ಗೆ 9:00 ನಮ್ಮ ಎಪಿಎಂಸಿ ಆವರಣದಲ್ಲಿ ಒಂದು ಕೃಷಿ ಮೇಳ ಅಂದ್ರೆ ಏನು, ಗುಣಮಟ್ಟದ ಬೀಜ ಮತ್ತು ವೈಜ್ಞಾನಿಕ ಬಿತ್ತನೆ ಬಗ್ಗೆ ಅರಿವು ಮೂಡಿಸಲು ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇಂಥದೇ ಒಂದು ಕಾರ್ಯಕ್ರಮ ಲಾಸ್ಟ್ ಇಯರ್ನು ಮಾಡಿದ್ವಿ. ಅದು ಫಸ್ಟ್ ಟೈಮ್ ಮಾಡಿದ್ವಿ, ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಮಾಡಿದ್ವಿ. ಈ ಸಲ ಬಹಳ ಬೃಹತ್ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಅದ್ರ ವಿಷಯ ನಿಮ್ಮನ್ನು ಇವತ್ತು ಪ್ರೆಸ್ ಮೀಟ್ ಕರೆದಿದ್ವಿ. ಇದಕ್ಕೆ ನಿಮ್ಮ ಬೆಂಬಲ ನಮಗೆ ಬಹಳಷ್ಟು ಸಹಕಾರ ನಮ್ಗೆ ಬೇಕಾಗಿದೆ. ಯಾಕಂದ್ರೆ ನಿಮ್ಮಿಂದ ನಮ್ಮ ಏನೇ ಇದ್ರು ನಮ್ಮ ಮಾಹಿತಿ ನಿಮ್ಮ ಮೂಲಕನೇ ರವಾನೆ ಆಗುವುದು. ನಿಮ್ಮ ಸಹಕಾರ ಬಹಳ ದೊಡ್ಡದಾಗಿರುತ್ತೆ. ಇದರಲ್ಲಿ ನಿಮ್ಮ ಸಪೋರ್ಟ್ ಇದ್ರೇನೆ ಇದು ಸಕ್ಸಸ್ ಆಗುತ್ತೆ. ದಯಮಾಡಿ ನೀವೆಲ್ಲರೂ ಸಪೋರ್ಟ್ ಮಾಡಬೇಕಾಗುತ್ತೆ. ಮತ್ತೆ ಈ ಕೃಷಿ ಮೇಳವನ್ನು ಏರ್ಪಡಿಸುವ ಮುಖ್ಯ ಉದ್ದೇಶ ರೈತರಿಗೆ ಅರಿವು ಮೂಡಿಸಬೇಕು ಅನ್ನೋದೊಂದು. ಯಾರು ನಮ್ಮ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಅವರಿಂದ ರೈತರಿಗೆ ಮಾಹಿತಿ ತಿಳಿಸ್ಬೇಕನ್ನೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಯಾಕಂದ್ರೆ ನಾವು ವ್ಯಾಪಾರೋದ್ಯಮ ಒಂದೇ ಅಲ್ಲ, ಈ ಅಗ್ರಿಕಲ್ಚರ್ ನಮ್ಮ ಈ ಕಡೆನೂ ನಾವು ಗಮನ ಇಡಬೇಕಂತೇಳಿ ರೈತರು ಇಲ್ದ್ರೆ ನಮ್ಮ ದೇಶ ಇಲ್ಲ. ಹಾಗಾಗಿ ಈ ತರ ಇದು 2ನೇ ಸಲ ಮಾಡ್ತಾ ಇದ್ವಿ. ನೆಕ್ಸ್ಟ್ ಇನ್ನು ಮುಂದಿನ ದಿನಗಳಲ್ಲಿ 3 ದಿವಸ ಕೃಷಿ ಮೇಳ ಬೃಹತ್ ಮಟ್ಟದಲ್ಲಿ ಮಾಡ್ಬೇಕಂತೇಳಿ ನಾವು ಅನ್ಕೊಂತಾ ಇದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.